ತಮಿಳುನಾಡು ರಾಜಕಾರಣದ ದಲಿತ ನಾಯಕ ತಿರುಮಾವಳನ್ ಎಲ್ಟಿಇ ಮುಖ್ಯಸ್ಥ ಪ್ರಭಾಕರನ್ ಜೊತೆ ನಂಟು ಹೊಂದಿದ್ದಂತ ಪ್ರಭಾಕರನ್ ಅವರನ್ನ ಅಣ್ಣ ಎಂದೇ ಸಂಬೋಧಿಸುತ್ತಿದ್ದಂತ ದಲಿತರ ಹಕ್ಕುಗಳಿಗಾಗಿ ಹೋರಾಡುವ ನಾಯಕ ಇವರು ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಹೋರಾಡುವಂತ ನಾಯಕ ಇವರು. ರಾಜಕೀಯಕ್ಕೆ ಬರುವ ಮುನ್ನ ಸರ್ಕಾರಿ ಕೆಲಸವನ್ನ ಮಾಡ್ತಾ ಇದ್ರು ಇವರು. ಚಿದಂಬರಂ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂತ ಸನಾತನ ಧರ್ಮ ವಿರೋಧಿಯಾಗಿರುವಂತ ಅವರದ್ದೇ ಆದಂತ ಒಂದಷ್ಟು ಸಿದ್ಧಾಂತ ಇದಾವೆ. ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ಆದಂತ ಬಿಸಿಕೆ ನಾಯಕ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಅವರು ಅವರದ್ದೇ ಆದ ಒಂದಷ್ಟು ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಎಲ್ಟಿಇ ಮುಖ್ಯಸ್ಥ ಪ್ರಭಾಕರನ್ ಅವರ ಜೊತೆಗೆ ನಂಟಿತ್ತು ಇವರಿಗೆ. ಪ್ರಭಾಕರನ್ ಅವರನ್ನ ಇವರು ಅಣ್ಣ ಅಂತಾನೆ ಕರೀತಾ ಇದ್ರು. ದಲಿತರ ಹಕ್ಕುಗಳಿಗಾಗಿ ಹೋರಾಡುವಂತ ನಾಯಕ ಈ ತಿರುಮಾವಳನ್. ಇನ್ನು ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಹೋರಾಡ್ತಾ ಇರುವಂತ ನಾಯಕ, ಆ ರೀತಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯಕ್ಕೆ ಬರುವ ಮುನ್ನ ಸರ್ಕಾರಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಚಿದಂಬರಂ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಂಸದರಾಗಿ ಸೇವೆ ಸಲ್ಲಿಸಿದ್ರು. ಸನಾತನ ಧರ್ಮ ವಿರೋಧಿ ಆಗಿದ್ದಾರೆ ಇವರು, ಆ ರೀತಿ ಗುರುತಿಸಿಕೊಂಡಿದ್ದಾರೆ. ಅವರು ಈಗ ಕಿಂಗ್ ಮೇಕರ್ ಆಗ್ತಿದ್ದಾರಾ ಅಂತ. ಯಾಕೆಂದ್ರೆ ವಿಸಿಕೆ 2 ಶಾಸಕರಿದ್ರು ಕೂಡ 4 ಕಂಡೀಷನ್ಸ್ ಅನ್ನ ಹೊತ್ತು ವಿಜಯ್ ದಳಪತಿ ಅವರ ಬಳಿ ಕೇಳ್ತಾ ಇರುವಂಥದ್ದು. ನಾವು ನಿಮಗೆ ಬೆಂಬಲ ಕೊಡ್ಬೇಕಂದ್ರೆ ಈ 4 ಕಂಡೀಷನ್ಸ್ ಅನ್ನ ನೀವು ಒಪ್ಕೊಳ್ಬೇಕು ಅಂತ. ಹೀಗಾಗಿ ಈ ವಿಸಿಕೆ ಹಾಗಾದ್ರೆ ಈಗ ಕಿಂಗ್ ಮೇಕರ. ವಿಸಿಕೆಯ ಮುಖ್ಯಸ್ಥ ಆಗಿರುವಂತ ಏನಿದ್ದಾರೆ, ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ಸಿದ್ಧಾಂತವನ್ನ ಒಪ್ಕೊಂಡು, ಅವರ ಕಂಡೀಷನ್ಸ್ ಅನ್ನ ಒಪ್ಕೊಂಡು ವಿಜಯ್ ದಳಪತಿ ಇವರ ಸಹಕಾರವನ್ನ ಪಡ್ಕೊಂಡು ಸರ್ಕಾರ ರಚನೆ ಮಾಡ್ತಾರಾ? ಅದು ಈಗ $1 ಮಿಲಿಯನ್ ಪ್ರಶ್ನೆ ಆಗಿದೆ. ವಿಜಯ್ ಸರ್ಕಾರ ರಚನೆಗೆ ಸಾಕಷ್ಟು ಅಡ್ಡಿ ಆತಂಕ, ಚರ್ಚೆಗಳು, ಆಪರೇಷನ್ನು, ರೆಸಾರ್ಟ್ ರಾಜಕಾರಣ ಇವೆಲ್ಲವೂ ಕೂಡ ನಡೆದೋಯ್ತು. ತುಂಬ ಡ್ರ್ಯಾಗ್ ಆಗ್ತಾ ಇದೆ. ಇನ್ನು ಯಾವಾಗ CM ಘೋಷಣೆ, ಯಾವಾಗ ಸರ್ಕಾರ ರಚನೆ, ಪದಗ್ರಹಣಕ್ಕೆ ಗ್ರಹಣ ಹಿಡಿದ್ಬಿಟ್ಟಿದೆ. ಹೀಗಾಗಿ ಸದ್ಯ ವಿಸಿಕೆ ಈ ಒಂದು TVKಯ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಕಿಂಗ್ ಮೇಕರ್ ಆಗಬಹುದಾ? ಕೆಲವೇ ಕ್ಷಣಗಳಲ್ಲಿ TVK ಶಾಸಕರ ಮೀಟಿಂಗ್ ಇದೆ. ಮಹಾಬಲಿಪುರಂನಲ್ಲಿ TVK ಶಾಸಕರಿಂದ ಮೀಟಿಂಗ್. ವಿಜಯ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ. ವಿಸಿಕೆ ಬೆಂಬಲ ನೀಡಿದ್ರೆ ಹೇಗೆ, ನೀಡಿಲ್ಲ ಅಂದ್ರೆ ಹೇಗೆ ಸಮಾಲೋಚನೆ ಮಾಡ್ತಾರೆ. ಸರ್ಕಾರ ರಚನೆಯ ಬಗ್ಗೆ ಚರ್ಚೆ ನಡೆಸಲಿರುವಂತ ವಿಜಯ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ TVK ಶಾಸಕರ ಜೊತೆಗೆ ವಿಜಯ್ ದಳಪತಿ ಮೀಟಿಂಗ್ ಮಾಡ್ತಾರೆ. ಯಾಕಂದ್ರೆ ಈಗ ವಿಸಿಕೆ ಬೆಂಬಲ ಕೊಟ್ರೆ ಏನು, ಕೊಡದೇ ಇದ್ರೆ ಏನು, ಮುಂದೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ. ಅಲ್ಲಿ TVKಯಲ್ಲೂ ಕೂಡ ತುಂಬಾ ಅನುಭವಸ್ಥರು ಜಾಸ್ತಿ ಇಲ್ಲ. ಅಲ್ಲಿ ಟಿಕೆಟ್ ಪಡೆದುಕೊಂಡು MLA ಆದವರೇನಿದ್ದಾರೆ ಜಾಸ್ತಿ ಯಂಗ್ ಇದ್ದಾರೆ. 38, 39 ವರ್ಷ, 35 ವರ್ಷ ಇಂಥವ್ರು ಯಂಗ್ ಇರೋದ್ರಿಂದ ಅವರ ಸಮಾಲೋಚನೆ ಅಷ್ಟಾಗಿ ಅಥವಾ ಗೈಡ್ಲೈನ್ಸ್ ಅಷ್ಟಾಗಿ ಸಿಗದೇ ಇರಬಹುದು. ಬಟ್ ಕೆಲವರಿಂದ ಅವರಿಗೆ ಒಂದಷ್ಟು ಗೈಡ್ಲೈನ್ಸ್ ಸಿಗಬಹುದು, ಸರಿಯಾದ ಸಲಹೆಗಳು ಸಿಗಬಹುದು. ಮತ್ತು ಅವರಿಗೆ ಆದಂಥ ಕಾನೂನು ಸಲಹೆಗಾರರಿರ್ತಾರೆ. ಜೊತೆಗೆ ಒಂದಷ್ಟು ಆಪ್ತ ಸಮಾಲೋಚನೆಗಳನ್ನು ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ.